ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಅಟ್ ಅನದರ್ ವಿಡಿಯೋ. ಸೊ ಈ ಒಂದು ವಿಡಿಯೋ ಅಮೆಝಾನ್ ಸೀರೀಸ್ ಆಗಿರುತ್ತೆ. ಸೊ ಅಮೆಝಾನಲ್ಲಿಂದ ಇನ್ನೂ ಒಂದು ಪಾರ್ಸೆಲ್ ಬಂದಿದೆ, ಅದನ್ನು ಅನ್ಬಾಕ್ಸ್ ಮಾಡ್ತಿದ್ದೀನಿ. ಸೊ ಡೈರೆಕ್ಟಾಗಿ ಇಲ್ಲಿ ಮೈಕ್ ಇದೆ. ಸೊ ನನ್ನ ಮೈಕ್ ನಾನು ಅನ್ಬಾಕ್ಸ್ ಮಾಡಿದ್ದೀನಿ. ಆಡಿಯೋ ಕ್ವಾಲಿಟಿ ಇಂಪ್ರೂವ್ ಆಗಿರುತ್ತೆ. ಸೊ ಹೆಂಗಿದೆ ಆಡಿಯೋ ಕ್ವಾಲಿಟಿ ಅನ್ನೋದನ್ನು ನನಗೆ ತಿಳಿಸಿ. ಓಕೆ, ಸೊ ಲೆಟ್ಸ್ ಗೋ ವಿತ್ ದಿ ಪ್ಯಾಕೇಜ್. ಸೊ ಇದು ಏನು ಪ್ಯಾಕೇಜು ಅಂತ ಕೇಳಿದ್ರೆ, ಸೊ ಇದು ಲೈಟ್. ಓಕೆ, ಸೊ ಈಗ ಬ್ಯಾಕ್ಗ್ರೌಂಡ್ ನೋಡ್ತಾ ಇದ್ದೀರಲ್ಲ ನೀವು, ವೈಟ್ ಕಲರ್ ಇದೆ ಬ್ಯಾಕ್ಗ್ರೌಂಡ್ ಲೈಟು. ಸೊ ಈ ಒಂದು ಲೈಟ್ನ ಯೂಸ್ ಮಾಡಿ ಆ ಬ್ಯಾಕ್ಗ್ರೌಂಡ್ನ ಕಂಪ್ಲೀಟಾಗಿ ಕಲರ್ಫುಲ್ ಆಗಿ ಚೇಂಜ್ ಮಾಡ್ಬೋದು. ಸೊ ಇದು ಸಿಂಪ್ಲೆಕ್ಸ್ ಅನ್ನೋ ಒಂದು ಕಂಪನಿ ಕಡೆಯಿಂದ ನಾನು ತೊಗೊಂಡಿದ್ದೀನಿ. ಸೊ ಪ್ರೈಸ್ ಎಷ್ಟು ಅಂದರೆ, ಸೊ ಇಟ್ಸ್ 4900 ಸಮಥಿಂಗ್ ಇದೆ, 4499 ರುಪೀಸ್ ಇದರ ಒಂದು ರೇಟು. ಸೊ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಡ್ತೀನಿ. ಸೊ ದಿಸ್ ಇಸ್ ದಿ ಲಾಸ್ಟ್ ಗ್ಯಾಜೆಟ್ಟು ನಾನು ಪರ್ಚೇಸ್ ಮಾಡ್ತಿರೋದು. ಇಟ್ಸ್ ಫಾರ್ ಕ್ವಾಲಿಟಿ ಪರ್ಪಸ್, ಕ್ವಾಲಿಟಿನ ಇಂಪ್ರೂವ್ ಮಾಡೋಣ ಅಂತ ಲಾಸ್ಟ್ ಗ್ಯಾಜೆಟ್. ಸೊ ಈ ಒಂದು ಗ್ಯಾಜೆಟ್ನ ನಾನು ಇವತ್ತು ಇಲ್ಲಿ ಅನ್ಬಾಕ್ಸ್ ಮಾಡಿ, ಸೊ ವಿ ವಿಲ್ ಚೆಕ್ ಇಟ್. ಸೊ ನಿಮ್ಮ ಮುಂದೆನೇ ನಾನು ಅನ್ಬಾಕ್ಸ್ ಮಾಡ್ತೀನಿ. ಓಕೆ, ಸೊ ಆ್ಯಸ್ ಯೂಶುವಲ್ ನೈಫ್ ನಾನು ತೊಗೊಂಬಂದಿಲ್ಲ. ಸೊ ಲೆಟ್ಸ್ ಸಿ, ಹಂಗೆ ಅನ್ಬಾಕ್ಸ್ ಮಾಡೋಣ. ನೈಫ್ ತಂದಿಲ್ಲ, ವೆರಿ ಸಿಂಪಲ್ ಅಷ್ಟೇ, ಅದರೊಳಗಡೆ ಬೇರೆ ಏನೂ ಇಲ್ಲ. ಸೊ ದಿಸ್ ಈಸ್ ದಿ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. ಸೊ ನೋಡಿ, ಸಿಂಪ್ಲೆಕ್ಸ್ ವಿಡಿಯೋ ಲೈಟ್, ವಿಡಿಯೋ ಎಲ್ ಇ ಡಿ ಲೈಟ್. ಓಕೆ, ಸೊ ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದಾರೆ. ಯಾರು ಓಪನ್ ಮಾಡಿರೋದನ್ನೇ ಕಲಿಸ್ತಾರಪ್ಪ ನನಗೆ. ಓಕೆ, ಏನೂ ಇಲ್ಲ, ಜಸ್ಟ್ ಓಪನ್ ಮಾಡಿದ್ರೆ ಎಲ್ ಇ ಡಿ ಲೈಟ್ ಇದೆ ಅಷ್ಟೇ. ಸೊ ಒಂದು ಸ್ಟ್ಯಾಂಡ್ ಇದೆ. ಸೊ ಈ ಲೈಟ್ನ ಸ್ಟ್ಯಾಂಡಿಗೆ ಮೌಂಟ್ ಮಾಡ್ಕೊಬೋದು ನಾವು. ಎಲ್ಲಾದರೂ ಯಾವುದಾದ್ರೂ ನಮ್ಮ ಹತ್ರ ಟ್ರೈಪಾಡ್ಸ್ ಇರುತ್ತಲ್ಲ, ಟ್ರೈಪಾಡ್ಸ್ ಮೌಂಟ್ ಮಾಡೋಕ್ಕೆ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಚಾರ್ಜ್ ಮಾಡೋಕ್ಕೆ ಒಂದು ಕೇಬಲ್ ಕೊಟ್ಟಿದ್ದಾರೆ. ಸಿ ಟೈಪ್ ಕೇಬಲ್ ಅನಿಸುತ್ತೆ, ಇದ್ರದ್ದೇ ಡಿಫ್ರೆಂಟ್ ಕೇಬಲ್ಲ, ಸಿ ಟೈಪ್ ಕೇಬಲ್ ಒಂದು ಕೊಟ್ಟಿದ್ದಾರೆ. ಆ್ಯಂಡ್ ಡೈರೆಕ್ಟ್ಲಿ ವಿ ಹ್ಯಾವ್ ಅ ವೆರಿ ಸಿಂಪಲ್ ಆ್ಯಂಡ್ ಎಲಿಗೆಂಟ್. ಹೆವಿ ಆಗಿದೆ. ಓಕೆ, ಲಿಟಲ್ ಬಿಟ್ ಹೆವಿ ಆಗಿದೆ ನೋಡಿ, ಪವರ್ ಬ್ಯಾಂಕ್ ಥರ ಇದೆ. ಸೊ ವೆರಿ ಸಿಂಪಲ್. ಸೊ ಇದೇ ಲೈಟು. ಓಕೆ, ಕಂಪ್ಲೀಟಾಗಿ ಇಲ್ಲೊಂದು ಡಿಜಿಟಲ್ ಡೈಲ್ ಇದೆ. ಈ ಕಡೆ ತಿರುಗಿ ನೋಡಿದ್ರೆ, ಸೊ ಹಿಯರ್ ದೇರ್ ಇಸ್ ಎ ಡಿಜಿಟಲ್ ಡೈಲ್. ಆಮೇಲೆ ಈ ಕಡೆ ಇಂಟೆನ್ಸಿಟಿ, ಈ ಕಡೆ ಕಂಪ್ಲೀಟಾಗಿ ನಿಮ್ಗೆ ಓವರ್ ವ್ಯೂ ತೋರಿಸ್ತಾ ಇದ್ದೀನಿ. ಸೊ ಹಿಂಗಿದೆ ಔಟ್ಲುಕ್, ಹಿಂಗಿದೆ ನೋಡ್ಕೊಳ್ಳಿ ಕಂಪ್ಲೀಟಾಗಿ. ಸೊ ಈ ಕಡೆ ಏನಿಲ್ಲ, ಒಂದು ಒಳ್ಳೆ ಐಫೋನ್ ಇದ್ದಂಗೆ ಇದೆಯಲ್ಲ, ಸೊ ಒಂದು ಫೋನ್ ಥರನೇ. ಮೌಂಟ್ ಮಾಡೋದಕ್ಕೆ ಇಲ್ಲಿ ಮೌಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಜಾಸ್ತಿ ಕಂಟ್ರೋಲ್ಸ್ ಅನ್ನೋದಿದೆ. ಸೊ ದಿಸ್ ಸೈಡ್ ಕಂಟ್ರೋಲ್ ಇದೆ. ಇದು 4000 mAh. ಓಕೆ, ಸೊ ಒಂದು ಪವರ್ ಬ್ಯಾಂಕ್ ಥರನೂ ನಾವು ಇದನ್ನು ಯೂಸ್ ಮಾಡ್ಕೊಬೋದು, ಇದನ್ನು ಚಾರ್ಜ್ ಮಾಡ್ಕೊಬೋದು, ಪ್ಲಸ್ ಇದು ಪವರ್ ಬ್ಯಾಂಕ್ ಥರ ಯೂಸ್ ಆಗುತ್ತೆ. ವೆರಿ ಯೂಸ್ಫುಲ್ ಆದ ಒಂದು ವಿಷಯ. ಸೊ ಇದನ್ನು ಟ್ರೈ ಮಾಡೋಣ, ಪವರ್ ಬ್ಯಾಂಕ್ ಥರ ಯೂಸ್ ಆಗುತ್ತಾ ಅಂತ ನಮ್ಮ ಫೋನ್ಗೆ. ಸೊ ಇದು ನನಗೆ ನಿನ್ನೆ ಒಂದು ಅನ್ಬಾಕ್ಸಿಂಗ್ ವೀಡಿಯೋ ನೋಡ್ತಿದ್ದೆ. ಸೊ ಅದರಲ್ಲಿ ನಮ್ಗೆ ಹೇಳಿದರು. ಸೊ ಇದನ್ನು ಇಲ್ಲಿ 2 ಔಟ್ಪುಟ್ ಇದೆ ಇದಕ್ಕೆ. ಸೊ ಜಸ್ಟ್ ಅಬ್ಸರ್ವ್, ಇಲ್ಲಿದೆ ಒಂದು ಔಟ್ಪುಟ್ಟು. ಸೊ ಇಲ್ಲಿ ಯು ಎಸ್ ಬಿ ಇದೆ, ಯು ಎಸ್ ಬಿಗೆ ಕನೆಕ್ಟ್ ಮಾಡಿಬಿಡೋಣ. ಸೊ ಆ್ಯಕ್ಚುಲಿ ಇದನ್ನೇ ನಾನು ಇನ್ನೂ ಚಾರ್ಜ್ ಮಾಡಿಲ್ಲ, ಯು ಎಸ್ ಬಿ ಕನೆಕ್ಟ್ ಮಾಡಿ. ಸೊ ಫ್ರಮ್ ಹಿಯರ್ ನನ್ನ ಫೋನ್ ಇದೆ, ಸೊ ಫೋನಿಗೆ ಕನೆಕ್ಟ್ ಮಾಡಿ ನೋಡೋಣ. ಯು ಎಸ್ ಬಿ ಟೈಪ್ ಸಿ. ಓಕೆ, ಫೋನ್ ಚಾರ್ಜ್ ಆಗ್ತಿದೆ. ಸೊ ದಿಸ್ ಕ್ಯಾನ್ ಬಿ ಯುಟಿಲೈಸ್ಡ್ ಆ್ಯಸ್ ಪವರ್ ಬ್ಯಾಂಕ್ ಕಮ್. ನನಗೆ ತುಂಬ ಪವರ್ ಬ್ಯಾಂಕ್ ತೊಗೊಬೇಕು ಅಂದ್ಕೊತಾ ಇದ್ದೆ. ಆಲ್ರೆಡಿ ನಮ್ಮ ಹತ್ರ 4000 mAh ಪವರ್ ಬ್ಯಾಂಕ್ ಈಗ ಇದೆ ನಮ್ಮ ಹತ್ರ. ಓಕೆ, ಸೊ ದಿಸ್ ಈಸ್ ದಿ ಒನ್ ಯೂಸೇಜ್. ಆಮೇಲೆ ಇದನ್ನೇ ನಾನು ಚಾರ್ಜ್ ಮಾಡ್ಕೊಬೋದು. ಸೊ ಡೈರೆಕ್ಟ್ಲಿ ಫ್ರಮ್ ನನ್ನ ಚಾರ್ಜರ್ ಇದೆಯಲ್ಲ, ಸೊ ಚಾರ್ಜರಿಂದ ಡೈರೆಕ್ಟಾಗಿ ಸಿ ಟೈಪ್ ಚಾರ್ಜರ್ ಇದಕ್ಕೂ. ಸೊ ಚಾರ್ಜರಿಂದ ಡೈರೆಕ್ಟಾಗಿ ಪ್ಲಗ್ ಇನ್ ಮಾಡಿದ್ರೆ ನೋಡಿ, ಎಲ್ ಇ ಡಿ ಡಿಸ್ಪ್ಲೇ ಕಾಣಿಸುತ್ತೆ. ಸೊ ಚಾರ್ಜು ಈಗ ಇದೆ, ಇದರಲ್ಲಿ ಫುಲ್ ಚಾರ್ಜ್ ಇದೆ, 5 ಮಿನಿಟ್ಸ್ ಅಂತ ಇದೆ, ಫುಲ್ ಚಾರ್ಜ್ ಆಗಿದೆ. ಸೊ ಎಲ್ ಇ ಡಿ ಡಿಸ್ಪ್ಲೇ. ಸೊ ಈಗ ಈ ಲೈಟ್ನ ಪವರ್ ಆನ್ ಮಾಡೋಣ. ಸೊ ಪವರ್ ಆನ್ ಯಾವ ಕಡೆ ಎಲ್ಲಿ ಮಾಡೋದು ಅಂತ ಗೊತ್ತಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ. ಸೊ ಫ್ರಮ್ ಹಿಯರ್ ಯು ಕ್ಯಾನ್ ಪವರ್ ಆನ್. ಓ ಶಿಟ್ ಗೈಸ್, ಫುಲ್ ರೆಡ್ ಲೈಟು ಹಿಂದ್ಗಡೆಗೆ ಹಾಕ್ತೀನಿ ನೋಡಿ. ಸೊ ಆ ಜಾಗನೇ ರೆಡ್ಡಾಗಿ ಚೇಂಜ್ ಆಗೋಯ್ತು. ಸೊ ಪವರ್ ಆನ್ ಮಾಡಿ, ಜಸ್ಟ್ ಎ ಸೆಕೆಂಡ್, ಇಲ್ಲಿ ಸ್ವಿಚ್ ಮಾಡ್ಕೊಬೋದು. ಏನು ಕಲರ್ ಬೇಕೋ ಆ ಕಲರ್, ಗ್ರೀನ್ ಕಲರ್ ಆಗಿದೆ. ಇದು ಇಂಟೆನ್ಸಿಟಿ ಅನಿಸುತ್ತೆ. ಇಟ್ಸ್ ವೆರಿ ಹೆವಿ ಇಂಟೆನ್ಸಿಟಿ. ಬ್ರೈಟ್ನೆಸ್ ಈ ಕಡೆ ಫುಲ್ ಬ್ರೈಟ್ನೆಸ್ ನಿಮಗೆ ಹಿಂದ್ಗಡೆ ಕಾಣಿಸುತ್ತೆ ಅನಿಸುತ್ತೆ. ಈಗ ನೋಡಿ, ಫುಲ್ ಇಂಟೆನ್ಸಿಟಿ ಇಡ್ತಾ ಇದ್ದೀನಿ. ಇಟ್ಸ್ 100% ಇಂಟೆನ್ಸಿಟಿ ಆಗಿದ್ದೀನಿ. ಓಕೆ, ಸೆಲೆಕ್ಟ್ ಚೇಂಜ್.
ರೆಡ್ಡು, ಬ್ಲೂ, ಗ್ರೀನು, ಇಲ್ಲಿ ನೋಡಿ ಈ ಕಲರ್ ಚೆನ್ನಾಗಿದೆಯಲ್ಲ ಈ ಕಲರು. ಸೊ ಈ ಥರ ಬ್ಯಾಕ್ಗ್ರೌಂಡಲ್ಲಿ ಕಂಪ್ಲೀಟಾಗಿ ಈಗ ನನಗೆ ರೆಡ್ ಕಲರಾಗಿ ಚೇಂಜ್ ಆಗಿದೆಯಲ್ಲ, ಸೊ ಅದು ರೆಡ್ ಕಲರಾಗಿ ಚೇಂಜ್ ಮಾಡ್ಬೋದು. ವೆಯ್ಟ್, ಬ್ಲೂ ಕಲರಾಗಿ ಚೇಂಜ್ ಮಾಡ್ಬೋದು. ವೆಯ್ಟ್, ಗ್ರೀನ್. ಜಸ್ಟ್ ಎ ಸೆಕೆಂಡ್, ಇದನ್ನು ನಾನು ಇನ್ನೊಂದು ಲೈಟ್ನ ಡಿಮ್ ಮಾಡ್ತೀನಿ. ಈಗ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಎಂಟೈರ್ ಬ್ಯಾಕ್ಗ್ರೌಂಡ್ನ ನಾನು ಕೆಳಗಡೆಯಿಂದ ಹಿಂಗಿಟ್ರೆ ಸೊ ಈ ಲೆವೆಲಲ್ಲಿ ಕಾಣಿಸುತ್ತೆ. ಬಟ್ ಈ ಲೈಟ್ ಡೆಫಿನೆಟಾಗಿ ಸ್ವಲ್ಪ ಬೇಕು, ಲೈಟಾಗಿರ್ಬೇಕು. ಈ ಲೈಟ್ ತುಂಬ ಸಾಫ್ಟ್ ಫೀಲ್ ಕೊಡಬೇಕು. ಈ ಲೈಟು ಡಾಮಿನೇಟ್ ಮಾಡಿಬಿಡುತ್ತೆ ಆ ಲೈಟ್ನ. ಇದೆಲ್ಲ ಕಂಪ್ಲೀಟಾಗಿ ಲೈಟಿಂಗು. ಸೊ ಈಗ ನೋಡಿದ್ರೆ ನಿಮಗೆ ಬ್ಲೂ ಕಲರಲ್ಲಿ ಕಾಣಿಸುತ್ತಲ್ಲ, ಸೊ ಇಲ್ಲಿ ನೋಡಿ ಅದು ಈ ಲೈಟಿಂದನೇ ಬರ್ತಿದೆ, ಅದು ಬ್ಲೂ ಕಲರ್ ಆಗಿದೆ. ಸೊ ಇದು ಶಾರ್ಟ್ ಫಾರ್ಮ್ ಆಫ್ ಕಾಂಟೆಂಟ್ನ ನಾನು ರೆಕಾರ್ಡ್ ಮಾಡೋಕ್ಕೆ ನನಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಈ ಒಂದು ಗ್ಯಾಜೆಟ್ನ ಪರ್ಚೇಸ್ ಮಾಡಿದ್ದೀನಿ. ಓಕೆ, ಇಲ್ಲಿ ನೋಡಿ ಲೈಟಾಗಿದೆ, ಕಲರು ಬ್ಲೂ ಕಲರ್ ಆಗಿದೆ. ಸೊ ಇವಾಗ ಇದರ ಒಂದು ಇಂಟೆನ್ಸಿಟಿನ ನಾನು ಕಮ್ಮಿ ಮಾಡಿಬಿಡೋಣ ಅಂತಿದ್ದೀನಿ. ಮೋಡ್ ಇಲ್ಲಿ ನೋಡಿ ವೈಟ್ ಕಲರ್. ವಾವ್, ಇದರಲ್ಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಜಾಸ್ತಿ ವಿಷಯಗಳಿದೆ. ಸೊ ಜಸ್ಟ್ ಅ ಸೆಕೆಂಡ್ ಆಫ್ ಮಾಡಿಬಿಡ್ತೀನಿ. ಸೊ ಇಲ್ಲಿ ಈ ಒಂದು ಜಾಗದಲ್ಲಿ ನೀವು ನೋಡಿದ್ರೆ ಇಲ್ಲಿ ಒಂದು ಬಟನ್ ಇದೆ. ಸೊ ಈ ಒಂದು ಬಟನ್ ಬಂದು ಬ್ರೈಟ್ನೆಸ್, ಓಕೆ, ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡೋದಕ್ಕೆ. ಸೊ ಈ ಕಡೆ ಒಂದು ಬಟನ್ ಇದೆ. ಸೊ ಈ ಒಂದು ಬಟನ್ ಬಂದುಬಿಟ್ಟು ಸೆಲೆಕ್ಟ್ ಯಾವ ಕಲರ್ ಬೇಕು ಅಂತ. ಆಮೇಲೆ ಇಲ್ಲಿ ಎಂಡಲ್ಲಿ ಇದೆಯಲ್ಲ, ಸೊ ಇದು ಮೋಡ್ ಸೆಲೆಕ್ಟ್ ಮಾಡುತ್ತೆ. ಸೊ ಪವರ್ ಆನ್ ಮಾಡಿ ಟಿ ವಿ ಸ್ಕ್ರೀನ್, ಡಿಫ್ರೆಂಟ್ ಮೋಡ್ಸ್ ಇದೆ. ಓಕೆ, ಇದ್ರ ಬಗ್ಗೆ ಜಾಸ್ತಿ ರಿಸರ್ಚ್ ನಾನು ಮಾಡಬೇಕು. ಸೊ ಕಲರ್ನ ಸೆಲೆಕ್ಟ್ ಮಾಡ್ಕೊಳೋಣ ಅಂತಿದ್ದೀನಿ. ವಾವ್, ಇದರಲ್ಲಿ ಜಾಸ್ತಿ ವಿಷಯ ಅನ್ನೋದನ್ನು ನಾವು ಮಾಡೋದಿದೆ. 100% ಇಂಟೆನ್ಸಿಟಿನ ಇಟ್ಕೊಂಡು ಕಲರ್ನ ಚೇಂಜ್ ಮಾಡ್ಕೊಬೋದು. ಲುಕ್ ಎಟ್ ದಿಸ್. ಡಿಫ್ರೆಂಟ್ ಇಂಟೆನ್ಸಿಟಿ, ಡಿಫ್ರೆಂಟ್ ಲೈಟ್ಸ್ ಇದೆ. ಸೊ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಜಾಸ್ತಿನೇ ಇದೆ. ಸೊ ಈ ಒಂದು ವಿಡಿಯೋ ಜಸ್ಟ್ ಆನ್ ಅನ್ಬಾಕ್ಸಿಂಗ್ ಆಫ್ ದಿಸ್. ಇಲ್ಲೆಲ್ಲಾದರೂ ಸೈಡಲ್ಲಿ ಇಟ್ಟರೆ ನನಗೆ ಈ ಥರ ಲೈಟ್ಸ್ ನನ್ನ ಫ್ರಂಟ್ಗೆ ಕಣ್ಣಿಗೂ ಹೊಡೆಯೋ ಚಾನ್ಸಸ್ ಇದೆ. ಸೊ ಬಟ್ ಇದನ್ನು ನಾನು ಎಫೆಕ್ಟಿವ್ ಆಗಿ ನನ್ನ ಒಂದು ರೀಲ್ಸ್ ಕಾಂಟೆಂಟ್ಗೆ ನಾನು ಯೂಸ್ ಮಾಡೋಣ ಅಂತಿದ್ದೀನಿ. ಸೊ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದೀರಾ. ಸೊ ಇಟ್ಸ್ ಜಸ್ಟ್ ಆನ್ ಅನ್ಬಾಕ್ಸಿಂಗ್ ಆ್ಯಂಡ್ ದ ಫನ್ ವಿಡಿಯೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಇಂಪಾರ್ಟೆಂಟಾಗಿ ಇನ್ಮೇಲೆ ಬರೋ ವೀಡಿಯೋಸ್ ಎಲ್ಲ ಡೆಫಿನೆಟಾಗಿ ವೆರಿ ಯೂಸ್ಫುಲ್ ಆಗಿರೋ ಒಂದು ಕಾಂಟೆಂಟ್ ಆಗಿರುತ್ತೆ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ. ಸೊ ಅಂಟಿಲ್ ದೆನ್ ಸಿ ಯು, ಬಾಯ್, ಟೇಕ್ ಕೇರ್.